ಆಗಲೇಬೇಕು 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 ಕೇಂದ್ರ ಬಸ್ ಸ್ಟ್ಯಾಂಡ್ ಮುಂದೆ ಎರಡು ಆಗಲೇಬೇಕು 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 ತೋರಿಸಬಾರದು 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 ಎರಡು ಮೂರ್ತಿಗಳು ಬಸ್ ಸ್ಟ್ಯಾಂಡ್ ಮುಂದೆ ಆಗಲೇಬೇಕು 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 ಬಸ್ ಸ್ಟ್ಯಾಂಡಲ್ಲಿ ವಿಜಯಪುರದಲ್ಲಿ ಕೇಂದ್ರ ಬಸ್ ಸ್ಟ್ಯಾಂಡದಲ್ಲಿ ರಾಯಣ್ಣನ ಚೆನ್ನಮ್ಮನ ಮೂರ್ತಿ ನಾಮಕರಣ ಮಾಡಿದಾಗಿ ಅವರ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣನವರು ಅವ್ರದ್ದು ಮೂರ್ತಿ ಸ್ಥಾಪನೆ ಆಗಬೇಕಂತಂದು ನಮ್ದು ಎಲ್ಲರದು ಆಗ್ರಹಿಸ್ತೇವೆ ಮತ್ತು ಆಗಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಉಗ್ರ ಹೋರಾಟ ಮಾಡ್ತೇವೆ ಜಿಲ್ಲಾದ್ಯಂತ. ಇದು ಎಚ್ಚರಿಕೆ ಕೊಡಬೇಕಾಗ್ತದೆ. ರಾಜಕೀಯ ಇದ್ರೊಳಗೆ ರಾಜಕೀಯ ತರಕ್ಕೆ ಹೋಗಬೇಡ್ರಿ. ಮತ್ತು ಜಿಲ್ಲಾ ಸಚಿವರಿಗೆ ಇದು ಒಂದು ನಮ್ಮ ಕಡೆಯಿಂದ ಇದೊಂದು ಸಂದೇಶ ಕೊಡಬೇಕಾಗಿದೆ. ಇವತ್ತು ನೀವೇನು ರಾಜಕೀಯ ಮಾಡಾಕತ್ತೀರಿ, ಇವತ್ತು ಇಲ್ಲಿ ಚೆನ್ನಮ್ಮಂತ ಹೇಳ್ತೀರಿ, ತಾಯಿ ಮಗ ಅಂತ ಹೇಳ್ತೀರಿ, ಮತ್ತು ಇಲ್ಲಿ ತಾಯಿ ಮಗನಿಗೆ ಅಗಲಿಸ್ಲಾಕತ್ತೀರಿ. ಇದು ನಿಮ್ಮ ತಾರತಮ್ಯ ಮಾಡಾಕತ್ತೀರಿ. ನೀವು ರಾಯಣ್ಣ ಬೇರೆ ಚೆನ್ನಮ್ಮ ಬೇರೆ ಮಾಡೋದು ಇವತ್ತಿನ ದಿನ ನೋಡಬೇಕಾಗ್ತದೆ. ಯಾಕಂದ್ರೆ ನೀವು ಬರೀ ಚೆನ್ನಮ್ಮ ಅಟ್ಟೆ ನೆನಪು ಅಂದ್ರೆ ನಿಮಗೆ ರಾಯಣ್ಣ ನೆನಪು ಬರಿಲ್ಲ. ನಿಮಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಿರ್ತೇವೆ ನಾವು. ಜಿಲ್ಲಾ ಸಚಿವರು ಏನು ಮಾತಾಡ್ಯಾರ ಏನಿಲ್ಲ ಅಂತ ನಾವು ನೋಡ್ತಿರ್ತೇವೆ. ಏನು ಹೇಳಬೇಕು ಅಲ್ಲ, ರಾಯಣ್ಣಗೆ ಬೇರೆ ಚೆನ್ನಮ್ಮರು ಬೇರೆ ಮಾಡೋರು. ನೀವು ಎಲ್ಲರೂ ಮುಂದೆ ಹೇಳ್ತೀರಿ ರಾಯಣ್ಣ ಚೆನ್ನಮ್ಮ ತಾಯಿ ಮಗ ಇದ್ದಂಗೆ ಅಂತ ಹೇಳ್ತೀರಿ. ಇವತ್ತು ನಿಮ್ಗೆ ಸಚಿವರಿಗೆ ನೆನಪು ಬರಲಿಲ್ಲಲ್ಲ, ಶಾಸಕರಿಗೆ ನೆನಪು ಬರಲಿಲ್ಲ, ನಿಮ್ಗೆಲ್ಲರಿಗೆ ಏನು ಕಣ್ಣು ಮುಚ್ಕೊಂಡು ಕೂತೀರಿ? ಎಲ್ಲದಕ್ಕೂ ನಾವು ಇದು ನಮ್ಮದು ಇದೊಂದು ಸಂದೇಶ. ಮುಂದಿನ ನಿರ್ಮಾಣದಲ್ಲಿ ದೊಡ್ಡ ಹೋರಾಟ ಮಾಡ್ತೀವತ್ತಂದು ಇವತ್ತು ನಮ್ಮ ಇದೊಂದು ಜಿಲ್ಲಾ ಮನವಿ ಕೂಡ ಆಗತ್ತೇವೆ. ಮುಂದಿನ ನಿರ್ಮಾಣ ಆಗಲೇಬೇಕು. ಇದು ವಿಶೇಷ ರಾಯಣ್ಣನ ಮತ್ತು ಚೆನ್ನಮ್ಮನ ಹೋಲಿಸಿ ಅವರಿಗೆ ತಾಯಿ ಮಗನ ಒಂದು ಬಾಂಧವ್ಯವನ್ನ ಹೇಳಿ ನಮ್ಮ ಎಲ್ಲರ ಕಡೆಯಿಂದನೂ ಓಟ್ ತಗೊಂಡು ಆಯ್ಕೆ ಆಗುವಂಥ ಎಲ್ಲ ಜನಪ್ರತಿನಿಧಿಗಳಿಗೆ ನಮ್ಮ ಹಾಲುಮತ ಸಮಾಜದಿಂದ ನಾವೆಲ್ಲರೂ ಕೇಳ್ಕೊಳ್ಳೋದೇನಂತಂದ್ರೆ, ಎಲೆಕ್ಷನ್ ಬಂದಾಗ ಒಂಥರ ನಿಮ್ಮ ಘೋಷಣೆಗಳು, ಆಮೇಲೆ ನಿಮ್ಮ ಒಂದು ಮೂರ್ತಿಗಳನ್ನು ಮಾಡ್ಕೋಬೇಕಾದ್ರೆ ಮೇಲ್ವರ್ಗದ ಒಂದು ಸಮಾಜದ ಒಂದು ಇದನ್ನ ಮಾಡೋಕ್ಕೊಂದು ಬೇರೆಯನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ನಮ್ಮನ್ನು ಬೇರ್ಪಡಿಸಿ ಮಾತಾಡುವಂಥ ವಿಚಾರಗಳನ್ನು ಮಾಡಬೇಡ್ರಿ. ಯಾವಾಗಲೂ ರಾಯಣ್ಣ ಮತ್ತು ಚೆನ್ನಮ್ಮನ ಒಂದು ತಾಯಿ ಮಗನ ಬಾಂಧವ್ಯ ಏನೈತಿ, ಇದನ್ನು ಬರೀ ಎಲೆಕ್ಷನಿಗೆ ಮಾತ್ರ ಉಪಯೋಗಿಸ್ಕೋಬೇಡ್ರಿ. ದಯವಿಟ್ಟು ಇದನ್ನ ಕಾರ್ಯರೂಪಕ್ಕೆ ತೊಗೊಂಬರ್ಬೇಕು. ಇಲ್ಲ ಅಂತಂದ್ರೆ ಈಗ ನಮ್ಮ ರಾಜು ಅಣ್ಣವ್ರು ಹೇಳ್ದಂಗೆ ನಾವು ಇಡೀ ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲೆಯಾದ್ಯಂತ ಜನ ಎಲ್ಲ ಸೇರಿ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇದು ಬರೀ ನಾವು ಕೇಳಕತ್ತಿದ್ದು ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ, ಬಿಜಾಪುರ ಬಸ್ ನಿಲ್ದಾಣದಲ್ಲಿ, ತಾಲೂಕಿಗೆ ಬಂದ್ರೆ ತಾಲೂಕಿನಾಗ ಸಹಿತ ಎಲ್ಲೂ ಒಂದು ರಾಯಣ್ಣನ ಒಂದು ಮೂರ್ತಿಯನ್ನ ಮಾಡ್ಬೇಕಂದ್ರೆ ಸಾಕಷ್ಟು ವಿಚಾರ ಮಾಡಿ ಒಂದು ಜಾಗ ಕೊಡ್ಬೇಕಾದ್ರೂ ಸಾವಿರ ಸರಿ ಯೋಚನೆ ಮಾಡುವಂತ ಒಂದು ಸಂದರ್ಭ ನಮ್ಮ ಎಲ್ಲ ರಾಜಕಾರಣಿಗಳಿಗೆ ಐತಿ. ಅದಕ್ಕೆ ದಯವಿಟ್ಟು ಎಲೆಕ್ಷನ್ ಬಂದ ತಕ್ಷಣ ನೀವು ರಾಯಣ್ಣನ ತಗೊಂಡ್ಬರ್ತೀರಿ. ಮುಂದೆ ಎಲೆಕ್ಷನ್ ಆದ ತಕ್ಷಣ ಆ ಒಂದು ರಾಯಣ್ಣನ ಸಮಾಜದವರಿಗೆ ಯಾವುದೇ ತರಹದ ಒಂದು ಅವಕಾಶಗಳು ಇಲ್ಲ, ಏನೂ ಒಂದು ಇದನ್ನು ಬೆಲೆನೂ ಇಲ್ಲ. ಅದಕ್ಕೆ ದಯವಿಟ್ಟು ಈ ಒಂದು ಮೂರ್ತಿಯನ್ನ ಏನಾದರೂ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತಂದ್ರೆ ನಾವೆಲ್ಲರೂ ಸೇರಿ ಉಗ್ರವಾದ ಹೋರಾಟವನ್ನ ಮಾಡೋದು ಖಚಿತ. ಬಸ್ ನಿಲ್ದಾಣದಲ್ಲಿ ಚೆನ್ನಮ್ಮನಿಗೆ ಎಷ್ಟು ಪ್ರಾತಿನಿಧ್ಯ ಕೊಟ್ಟು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೋ ಅಷ್ಟೇ ಪ್ರಾತಿನಿಧ್ಯ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಪ್ರತಿಷ್ಠಾಪನೆಗೆ ಕೊಡಬೇಕು. ಅಷ್ಟೇ ಅಲ್ಲದೆ ಒಂದು ಸೂಕ್ತ ಸ್ಥಳವನ್ನು ಕೊಡಬೇಕು. ಈಗ ನಮ್ಮಲ್ಲಿ ಏನಂದ್ರೆ ಸಾಕಷ್ಟು ನಮ್ಮಲ್ಲಿ ಪ್ರಾತಿನಿಧ್ಯ ಸಿಗದೆ ಇರೋದಕ್ಕೆ ನಮ್ಮ ಹೋರಾಟ ಈಗ ಶುರುವಾಗಿದೆ. ನಾವು ಪ್ರಾರಂಭ ಮಾಡಿದ್ದೀವಿ ಅಷ್ಟೇ, ಇದು ಯಾವ ರೂಪಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಸಮಸ್ತ ಸಮುದಾಯದವರು ಎಲ್ಲ ಸೇರಿ ನಾವು ಇವತ್ತು ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ತಾವು ಎಲ್ಲ ಸ್ಪಂದಿಸಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ಸರಿ ಆಯಿತು. ಇಲ್ಲಾಂದರೆ ಮುಂದಿನ ದಿನಮಾನದಲ್ಲಿ ಇದರದ ಉಗ್ರವಾದ ಹೋರಾಟ ನೋಡಬೇಕಾಗತ್ತೆ ಅಂತ ನಾ ಹೇಳ್ತಾ ಮುಗಿಸ್ತೀನಿ. ನಮ್ಮ ಸಮಾಜ ಬಂದವರೆಲ್ಲ ಇವತ್ತು ನಾವೊಂದು ಕರೆ ಕೊಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಮುಂದಿನ ಈ ಸಣ್ಣ ಪುಟ್ಟ ಸಂಸ್ಥೆ ಚುನಾವಣೆಗಳು ಬರ್ತಾವೆ. ಇವತ್ತು ನೀವು ಪ್ರತಿಯೊಂದು ತಾಲೂಕು ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಬೇಕು. ನಮ್ಮವರೆಲ್ಲ ಒಂದಾಗಬೇಕು ಈ ಜಿಲ್ಲಾದಾಗ. ಹಂಗೆ ಒಂದಾದ್ರೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಆಗ್ತಾವೆ. ಇವತ್ತು ಬೇರೆ ಬೇರೆ ಮೂರ್ತಿ ನೋಡ್ತೇವೆ ನಾವು, ಅವ್ರಿಗೆ ಅನಿಸ್ತಾರ. ಯಾಕೆ ನಾವು ಅದಕ್ಕೆ ಹೇಳ್ತೀವಲ್ಲ, ಕುಂತ್ರೆ ನಾವು ಏನದೇವು ನಿಂತ್ರೆ ಏನದೇವು ಅನ್ನೋದು ಭಾಳ ಹೇಳಕ್ಕೆ ಬರೋದು ಹೇಳಂಗಿಲ್ಲ ನಾವು.
ಒಂದು ಸಲ ತಲೆ ತಗೊಂಡು ನಿಂತ್ರ ನೀವು 8 ಮಂದಿ ಎದ್ರಿ ಸಂಸದರಲ್ಲ ಎಲ್ಲರೂ ಮನೆಗೆ ಹೋಗ್ಬಿಡ್ತೀರಿ. ಮಾಜಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಕುರುಬ ಸಮಾಜ ಪಣ ತೊಟ್ಟು ನಿಂತ್ರ ಸಂಗೊಳ್ಳಿ ರಾಯಣ್ಣವರ ಒಂದು ಏನು ಮೊದಲು ಹೇಳಿದ್ರಲ್ಲ ಬ್ರಿಟಿಷರಿಗೆ, ನಿಮ್ಮನ್ನು ಇಲ್ಲಿಂದ ಓಡಿಸ್ತೇವೆ ಅಂತೇಳಿ, ಇಲ್ಲಿ ನಿಮ್ಮನ್ನು ಓಡಿಸ್ಲಾಕ ದೊಡ್ಡ ವಿಷಯ ಅಲ್ಲ. ಇವತ್ತು ಅಹಿಂದ ವರ್ಗ ಒಂದಾತು, ನೀವೆಲ್ಲ ನಿಮ್ಮ ಬಾಗಿಲು ಬಂದು ಇದೊಂದು ತಲೆಗೆ ಇಟ್ಕೊಂಡ್ಬಿಡ್ರಿ. ಅದಕ್ಕೆ ಬಸ್ ಸ್ಟ್ಯಾಂಡದ ಏನು ಹೊರಗಿಂದ ಬಸ್ ಬರ್ತಾವಲ್ಲ ಆ ಸೈಡಿಗೆ ಸಂಗೊಳ್ಳಿ ರಾಯಣ್ಣವ್ರ ಮೂರ್ತಿ ಆಗ್ಬೇಕು, ಈಚೆಗಡೆ ಕಿತ್ತೂರು ಚೆನ್ನಮ್ಮನ ಮಾಡಿರಿ. ಆದರೂ ಕೂಡ ಆ ಸಮಾಜದವರು ವಿರೋಧ ಮಾಡಕತ್ಯಾರ, ಪತ್ರಿಕೆಯಲ್ಲಿ ಬರ್ಲಾಕತ್ತೇವು ಇಲ್ಲ ಎರಡೂ ಕೂಡ ಆಗ್ಬೇಕಂತೇಳಿ. ಇಲ್ಲಿ ಏನು ನಡೆದೈತಿ, ಕೆಲವೊಂದು ಜನ ಕೂಡಿದ್ರೆ ಮಾಡ್ಲಾಕತ್ತೀರಿ, ಕೆಲವೊಂದು ಜನ ಬಿಟ್ರಿ. ಆ ಸಮಾಜದಾಗೂ ಕೂಡ ಆ ಸಮಾಜದಾಗ ಮಾಡ್ಬೇಕಂತ ಎರಡೂ ಕೂಡ ಮಾಡ್ಬೇಕಂತ ಕೆಲವೊಂದು ಜನದೈತಿ. ಆದ್ರೆ ಇಲ್ಲಿ ಏನು ನಡೆದೈತಿ, ಇಲ್ಲ ಕೆಲವೊಂದು ಜನ ತರಾತುರಿಲಿ ಮಾಡಕತ್ತಾರ. ಮಾನ್ಯ ಮುಖ್ಯಮಂತ್ರಿಗಳು ಈ ನಾಳೆ 9 ತಾರೀಕಿಗೆ ಬರ್ತಾರ. ಬಂದ ಕೂಡಲೇ ಇಲ್ಲಿ ಏನು ಮಾಡ್ಲಾಕತ್ತಾರ, ಸಿದ್ದರಾಮಯ್ಯ ಸಾಹೇಬರಿಗೆ ಮಿಸ್ಗೈಡ್ ಮಾಡ್ಲಾಕತ್ತಾರ. ಸರಿಯಾಗಿ ಇದು ಆರಂಭ, ಅಂತ್ಯ ಆಗೋದಿಲ್ಲ. ಇದು ದೊಡ್ಡ ಕ್ರಾಂತಿ ಆಗೈತಿ. ಅದಕ್ಕೆ ಹೇಳ್ತೀನಿ, ಜಿಲ್ಲಾಡಳಿತ ಆಗಲಿ, ಮಹಾನಗರ ಪಾಲಿಕೆ ಆಗಲಿ, ಇಲ್ಲ ಮಂತ್ರಿ ಮಾನ್ಯಗಳಾಗಲಿ, ಶಾಸಕರಾಗಲಿ, ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಕ್ಕೆ ನಾನು ಭಾವಿಸ್ತೀನಿ. ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇಲ್ಲ ಅಲ್ಲಿ ಬಸವನ ಬಾಗೇವಾಡಿ ಒಳಗೆ. ಮತ್ತು ಈ ಅಲ್ಲಿರುವಂಥ ಒಂದು ಮತದಾರರ ಒಂದು ಸಂಖ್ಯೆಯನ್ನು ನೋಡಿದರೆ ಜಿಲ್ಲೆಗೇನೆ ಸೆಕೆಂಡ್ ಹೈಯೆಸ್ಟ್ ವೋಟರ್ಸ್ ಅದಾರಲ್ಲಿ. ಅಂತಲ್ಲೇನ ಈಗ ಇನ್ನೂ ನಮಗೆ ಗುದ್ಲಿ ಪೂಜೆ ಮಾಡಿ 10 ವರ್ಷ ಆದರೂ ನಮಗೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಇಂಥ ಒಂದು ಇದ್ರೊಳಗೆ ನಾವು ಇನ್ನೂ ಏನು ಹೇಳೋಕ್ಕಾಗತ್ತೆ, ಸಾಕಷ್ಟು ಏನು ಮಾತಾಡ್ಬೇಕು ಅನ್ನೋದನ್ನು ಅನ್ನೋರೆಲ್ಲನೂ ಮಾತಾಡ್ಬಿಟ್ರು. ಈಗ ಇನ್ನೂ ಏನು ಬಾಕಿ ಉಳಿದಿಲ್ಲ ಅದನ್ನು ಮಾತಾಡೋಕ್ಕೆ. ಇನ್ನೂ ನಮ್ಮ ಹಿರಿಯರು ಮಾತಾಡ್ತಾರೆ. ಇಲ್ಲಿ ಚೆನ್ನಮ್ಮನ ಸರ್ಕಲ್ ಆದ ತಕ್ಷಣವೇ ಬಲಗೈ ಬಂಟನಾಗಿದ್ದ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅದ್ರ ಜೊತೆಯಲ್ಲೇ ಸ್ಥಾಪನೆ ಮಾಡ್ತಾರೆ. ನಮಗೆ ಅರ್ಥ ಆಗ್ತಾ ಇಲ್ಲ, ಏನು ನಾವು ಇಲ್ಲಿ ಸಮಾಜದಿಂದ ಒಕ್ಕಟ್ಟಾಗಿ ನಾವು ಕೇಳ್ತಾ ಇಲ್ಲ ಗೊತ್ತಿಲ್ಲ. ಈ ರಾಜಕಾರಣಿಗಳು ಚೆನ್ನಮ್ಮನ ಏನು ಮೂರ್ತಿಯಾಗಿ ಎಷ್ಟು ಮುಂದಾಳತ್ವವನ್ನು ತೊಗೊಂಡು ಮಾಡಿದ್ದಾರೆ, ಅದೇ ರೀತಿ ನಮ್ಮ ರಾಯಣ್ಣನ ಮೂರ್ತಿನೂ ಅಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜಾಗ ಇದೆ. ಅದು ಮುಂಚೆ ಆಗಿನೇ ಯಾವಾಗಂದ್ರೆ ಇದು ಪುರಾತನದಿಂದ ಬಂದಿದ್ದೈತಿ. ಯಾಕಂದ್ರೆ ಚೆನ್ನಮ್ಮನ ಮೂರ್ತಿ ಇತ್ತು ಅಂದ್ರೆ ಮಗ್ಗಲು ರಾಯಣ್ಣ ಕಾಯಂ ಆಗಿರ್ತಾನೆ. ಇದು ಒಂದೇ ಇದು ಅಲ್ಲ. ಹಾಗಾಗಿ ನಾನು ಒಂದು ವಿನಂತಿ ಮಾಡ್ಕೋತೀನಿ ಜಿಲ್ಲಾ ಸಚಿವರಿಗೆ ಹಾಗೂ ಏನು ನಗರ ಶಾಸಕರದಾರ, ಯಾವಾಗಲೂ ಹೇಳ್ತಾರೆ ಸದನದಲ್ಲಿ ಹೇಳ್ತಾರೆ, ನಾವು ಹಾಲು ಮತದ್ದು ಅದು ಮಾಡೀನಿ, ಇದು ಮಾಡೀನಿ, ಅದು ಮಾಡೀನಿ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಅದಾರಲ್ಲ, ನಾ ಸದನದಾಗ ಬಾವಿ ಇಳಿದು ನಾ ಹಾಲು ಮತಕ್ಕೆ ಕೇಳೀನಿ ಟು-ಎ ಮಾಡ್ಲಕ್ಕಂತ ಹೇಳ್ತಾರೆ. ಆ ಟು-ಎ ಎದಕ್ಕೆ ಮಾಡ್ಲತ್ತಾರಂತ ನಮಗೆಲ್ಲ ಗೊತ್ತೈತಿ. ಬಟ್ ನಾ ಒಂದು ವಿನಂತಿ ಮಾಡ್ತೀನಿ, ಈ ನಗರದಾಗ ಇದ್ದಂಥ ಶಾಸಕರು ಮುಂದಾಳತ್ವ ವಹಿಸಿ ರಾಣಿ ಚೆನ್ನಮ್ಮನ ಮಗ್ಗಲ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡಿದ್ರೆ ಅವ್ರು ಶಾಸಕರಾಗಿದ್ದಕ್ಕೆ ಯೋಗ್ಯ ಆಗ್ತಾರೆ. ಯಾಕಂದ್ರೆ ಶಾಸಕರು ಒಂದು ಹಾಗೆ ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಉಸ್ತುವಾರಿ ಸಚಿವರಾದಂಥವ್ರು ಆ ಟೈಮ್ ಇಲೆಕ್ಷನ್ ಟೈಮ್ನಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ, ನಾವು ಸಿದ್ದರಾಮಯ್ಯ ಅವರು ಮುಖ ನೋಡಿ ಓಟ್ ಹಾಕ್ರಿ ಅಂತ ಹೇಳ್ಯಾರ. ಬಟ್ ಈ ಮೂರ್ತಿ ಮಾಡೋತಿ ಯಾಕೆ ತಾರತಮ್ಯ ಮಾಡ್ತಾರೆ ನಮಗೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಚೆನ್ನಮ್ಮನ ಮೂರ್ತಿ ಇತ್ತು ಅಂದ್ರೆ ರಾಯಣ್ಣ ಮೂರ್ತಿ ಇರಬೇಕು. ಈ ಬಿಜಾಪುರ ಜಿಲ್ಲೆಯಲ್ಲಿ ಇದು ಒಂದೇ ಅಲ್ಲ, ಬಿಜಾಪುರ ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಮಾಡಿದ್ದಾರೆ. ಹಾಗಾಗಿ ನಾವು ಒಂದು ವಿನಂತಿ ಮಾಡ್ತೀವಿ, ಜಿಲ್ಲಾ ಸಮಾಜ ನಮ್ಮದಿಂದ ಆದಷ್ಟು ಬೇಗನೆ ಈ ಮೂರ್ತಿ ನಾನು ಹಾಗೂ ಏನು ಚೆನ್ನಮ್ಮ ರಾಯಣ್ಣ ಸಮಿತಿ ಏನು ಮೊನ್ನೆ 9ನೇ ತಾರೀಕು ಡೇಟ್ ಕೊಟ್ಟಾರ, ಅದನ್ನು ದಯಮಾಡಿ ನಿಂದಿರಿಸಿ ನಮ್ಮ ಜೊತೆ ಸಂಗೊಳ್ಳಿ ರಾಯಣ್ಣನ ಕರ್ಕೊಂಡು ಎರಡೂ ಕೂಡಿ ದೊಡ್ಡ ಪ್ರಮಾಣವಾಗಿ ವಿಜೃಂಭಣೆಯಾಗಿ ಮಾಡೋಣ ಅಂತೇಳಿ ಆ ಸಮಿತಿಗೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಸಂಗೊಳ್ಳಿ ರಾಯಣ್ಣನ ಬಿಟ್ಟು ನೀವು ಮಾಡಿದ್ರೆ ನಿಮ್ಗೆ ಅಪಮಾನ ಆಗ್ತೈತಿ. ಯಾಕಂದ್ರೆ ತಾಯಿಕಿ ಚೆನ್ನಮ್ಮ ಯಾವಾಗಲೂ ಒಂದು ಜೊತೆಯಲ್ಲೇ ತೊಗೊಂಡು ಹೋಗಿದ್ಲು. ಈಗಾದರೂ ಈ ಉದ್ಘಾಟನೆ ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಇದನ್ನು ಸಂಗೊಳ್ಳಿ ರಾಯಣ್ಣ ತೊಗೊಂಡು ನಮ್ಮನ್ನೆಲ್ಲರೂ ಈ ಬಿಜಾಪುರ ಜಿಲ್ಲೆಯಿಂದ ತೊಗೊಂಡು ಈ ದೊಡ್ಡ ಪ್ರಮಾಣವಾಗಿ ನಾವು ಎಲ್ಲರೂ ಕೂಡಿ ಬಿಜಾಪುರ ಜಿಲ್ಲೆ ಒಬ್ಬರೇ ಸಮಾಜದಲ್ಲ ಎಲ್ಲ ಸಮಾಜ ಕೂಡಿಕೆರಿಂದ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆ ಮಾಡಿದವರು ಚೆನ್ನಮ್ಮ ಮತ್ತು ರಾಯಣ್ಣ. ಹಾಗಾಗಿ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ, ಇದನ್ನು ಉಸ್ತುವಾರಿ ಸಚಿವರು ಈ ಉದ್ಘಾಟನೆಯನ್ನು ನಿಲ್ಲಿಸಬೇಕು. ಯಾಕಂದರೆ ಈ ಸಂಗೊಳ್ಳಿ ರಾಯಣ್ಣ ಜೊತೆಯಲ್ಲಿ ತೊಗೊಂಡು ಮಾಡಿದ್ರೆ ಅವರಿಗೆ ಒಂದು ಗೌರವ ಸಿಗ್ತೈತೆ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ. ಓಕೆ. ಇವತ್ತು ಸಮಾಜಕ್ಕೂ ಅಧಿಕಾರ ವಂಚನೆ ಮಾಡಿದಿರಿ ಮತ್ತು ಇವತ್ತು ರಾಯಣ್ಣ ಕೂಡ ಅಪಮಾನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ಏನು 9ನೇ ತಾರೀಕು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯವರು ಇಲ್ಲಿ ಬರ್ತಾ ಇದ್ದಾರೆ, ಆ ದಿನ ಭೂಮಿ ಪೂಜೆ ಮಾಡಲೇಬೇಕು. ಅದನ್ನು ಅವತ್ತೇನು ಈ ಕಾರ್ಯಕ್ರಮಕ್ಕೆ ಆಗಲೇಬೇಕು. ಒಂದು ವೇಳೆ ಆಗದೇ ಇದ್ದರೆ ಇದು ರಾಯಣ್ಣಗೆ ಮಾಡಿದ ಅಪಮಾನ ಅಂಥೇಳಿ ಇಡೀ ಜಿಲ್ಲಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಇದು ಅಸಾಧ್ಯವಾದಂಥ ಕೆಲಸ ನಾವು ಹೇಳ್ತಾ ಇಲ್ಲ ನಿಮಗೆ. ಈಗ ಅದಕ್ಕೂ ಕೂಡ ನೆಪ ಹೇಳ್ತಾರೆ. ನಾವು ಈಗಾಗಲೇ ಕೇಳಿದ್ದೀವಿ ಎಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿದೆ ಅಂಥೇಳಿ. ನೀವು ಮನಸ್ಸು ಮಾಡಿದರೆ, ಇಚ್ಛೆ ಮಾಡಿದರೆ ಯಾವುದೂ ಅಸಾಧ್ಯ ಇಲ್ಲ. ನಿಮಗೆ ಬೇಕಾದಾಗ ಬೇಕಾದಂಥ ಅಡೆತಡೆ ಇದ್ದರೂ ಕೂಡ ಎಲ್ಲ ನಿವಾರಣೆ ಮಾಡ್ತೀರಿ. ಇದಕ್ಕೆ ಯಾಕಿಷ್ಟು ನೀವು ಹಿಂದೇಟು ಹಾಕ್ತೀರಿ?
ರಾಯಣ್ಣನ ಮೂರ್ತಿಯಲ್ಲಿ ಮಾಡಿ ನಿಮ್ಗೆ ಏನಾದ್ರು ಅಪಮಾನ ಆಗ್ತದ ಅಥವಾ ಅದನ್ನ ಯಾಕೆ ಮಾಡ್ತೀವಿ ನಿಮ್ಗೆ ಯಾರು ಕೇಳ್ತಾರಾ? ಹೆಂಗೂ ಬೆನ್ನೆತ್ತಾರ ತಗೋ ಅಂಥೇಳಿ ಇದು ಉದಾಸೀನ ಭಾವನೆಯನ್ನು ಬಿಟ್ಟು ದಯವಿಟ್ಟು ನೀವು ನಮಗೆ ಏನು ಮಾಡ್ತಿರೋ ಮಾಡಿರಿ, ಅಪಮಾನ ನಾವು ತಡ್ಕೊತೀವಿ. ಆದರೆ ರಾಯಣ್ಣ ಮಾಡಿದಂಥ ಅಪಮಾನವನ್ನು ನಾವು ಯಾವ ಕಾರಣಕ್ಕೆ ಸಹಿಸೋದಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅದಕ್ಕಾಗಿ ನಾವು ರಾಜು ಅವ್ರು ಹೇಳಿದರು ಅದನ್ನು ಬಂದಿಡ್ರಿ ಅಂತೇಳಿ. ಬಂದಿಡೋದೇನು ಬೇಡ, ಅದೇ ದಿನಾನೇ ಇನ್ನೂ ಸಾಕಷ್ಟು ಟೈಮ್ ಇದೆ, 15 ದಿನ ಸಮಯ ಇದೆ. ಅಲ್ಲಿ ಬಸ್ ಸ್ಟ್ಯಾಂಡ್ದಲ್ಲೇ ರಾಯಣ್ಣನ ಭೂಮಿ ಪೂಜೆಗೆ ಇದಕ್ಕೆ ಮೂರ್ತಿ ಕೂಡಿಸ್ಲಿಕ್ಕೆ ಭೂಮಿ ಪೂಜೆ ಅವತ್ತು ಆಗಬೇಕು. ಅದೇ 9ನೇ ತಾರೀಕಿಗೆ ಬಂದಾಗ ಆಗಬೇಕದು. ಆಮೇಲೆ ಎಷ್ಟು ನೀವು ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಿ ಅಂತಂದರೆ, ನಮಗೆ ಚೆನ್ನಮ್ಮನ ಮೂರ್ತಿ ನಮಗೆ ಭಾಳ ಹೆಮ್ಮೆ ಇದೆ. ಚೆನ್ನಮ್ಮನ ಮೂರ್ತಿ ಕೂಡಿಸಿದ್ರ ಬಗ್ಗೆ ತಕರಾರಿಲ್ಲ, ನಮ್ಗೆ ಹೆಮ್ಮೆ ಇದೆ. ಆದರೆ ಕನಿಷ್ಠ ಪಕ್ಷ ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಯಣ್ಣನ ಹೆಸರು ಇಡ್ರಿ, ಅದನ್ನು ಕೂಡ ನೀವು ಇಟ್ಟಿಲ್ಲ. ಮೂರ್ತಿ ಅಂತೂ ದೂರ ಇಳಿತು, ಹೆಸರು ಇಡ್ರಿ, ಚೆನ್ನಮ್ಮನ ಮೂರ್ತಿ ಇದೆ, ಭಾಳ ಸಂತೋಷ. ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಯಣ್ಣನ ಹೆಸರು ಇಟ್ರಿ ಅಂದ್ರೆ ಹೆಸರು ಕೂಡ ಚೆನ್ನಮ್ಮಂದು ಇಟ್ಟಿದ್ದೀರಿ, ಮೂರ್ತಿನೂ ಕೂಡ ಚೆನ್ನಮ್ಮಂದು ಇಟ್ಟಿದ್ದೀರಿ. ಅಂದರೆ ಇದು ಒನ್ ಸೈಡ್. ರಾಯಣ್ಣ ಬ್ಯಾಡ ನಿಮಗೆ, ರಾಯಣ್ಣ ಜನ ಹೆಂಗೆ ಓಟ್ ಹಾಕೋಬೇಕಂತ ನಮ್ಗೆ ಗೊತ್ತೈತಿ. ನಿಮಗೆ ಚೆನ್ನಮ್ಮನ ಮಂದಿನ ಹಿಡಿಬೇಕಾಗಿತ್ತು. ಚೆನ್ನಮ್ಮನ ಕೂಡ ನಮಗೂ ಹೆಮ್ಮೆ ಇದೆ. ಅದಕ್ಕಾಗಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ಪರಿಸ್ಥಿತಿ ಕೈ ಮೀರಿ ಹೋಗಿ ಜಿಲ್ಲೆಯಾದ್ಯಂತ ಈ ಹೋರಾಟ ಉಗ್ರ ರೂಪ ತಗೊಳ್ಕಿಂತ ಮುಂಚೆ ನೀವು ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ, ನಗರ ಶಾಸಕರು ಕೂಡ ನೀವು ಈಗಾಗಲೇ ಹಲವಾರು ಭಾಷಣಗಳಲ್ಲಿ ಹೇಳಿದಿರಿ. ನಾನು ಅಲ್ಲಿ ಸ್ಥಳಾವಕಾಶ ನಗರ ಕೇಂದ್ರದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಮತ್ತು ಬ್ರಿಟಿಷರ ಹೋರಾಟದ ಕಿತ್ತು ಹಚ್ಚಿದಂಥ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಇಬ್ಬರು ಜೋಡಿಲೇನೆ ಮಾಡಿದಂಥ ಕಾರ್ಯ ಕೃತಿಯನ್ನು ಇಬ್ಬರಿಗೆ ಜೊತೆಯಾಗಿ ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆಗಬೇಕು. ಮತ್ತು ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮದು ಯಾರೂ ಶಾಸಕರಿಲ್ಲ ಅಂತೇಳಿ ನೀವು ಅನ್ನೋದು ನಿಮ್ಮದು ಒಂದೇ ಮೂರ್ತಿ ಮಾಡಿ ಅನ್ನಿಸ್ತದೆ ಎಲ್ಲ ನಮ್ಮ ಸಮಾಜಕ್ಕೆ. ಅದಕ್ಕೆ ದಯವಿಟ್ಟು ಅದು ನೀವು ಹಿಂತಕ್ಕೋರಿ. ಯಾಕಂತಂದ್ರೆ ಇಲ್ಲಿ ತಂದು ನೀವು ನಿಮ್ಮ ಮೂರ್ತಿ ಮಾಡೋದು ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಅನ್ನೋದು ಕೇಳೋದೇ ಇಲ್ಲ. ಬರೀ ಏನದ ಅವರು ತಮ್ಗೆ ಸಿದ್ದರಾಮಯ್ಯನ ಹೆಸರು ಹೇಳಿ ಓಟು ತೊಗೊಳ್ದು ಎಲ್ಲರಿಗೂ ಇವೆಲ್ಲ ಏನು ಆಗ್ಯದಂದ್ರೆ ಈ ದಿವಸದ ನೀವು ಅದು ಅದೇ ಮಾಡ್ಕೊತ ಬಂದಿರಿ, ಇನ್ನೂ ಹಾಗೆ ಮಾಡ್ಬೇಕಂತೇಳಿ ಮಾಡೀರಿ. ಅದು ಈಗ ನಡೆಯಂಗಿಲ್ಲ. ಇನ್ನು ಅನ್ನೋದ ನೀವು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಈ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಗಲೇಬೇಕು. ಒಂದು ಸತ್ವೇ ಆಗಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಬಯಸ್ತೀವಿ. ಯಾಕಂತಂದ್ರೆ ನೀವು ತಾರತಮ್ಯ ಮಾಡೋದು ಬಿಡ್ರಿ, ನೀವು ಎಲ್ಲ ಒಂದೇ ಅಂತೇಳಿ ತಿಳ್ಕೊಂಡು ಆ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ನೀವು ಆಸಕ್ತಿ ತೋರಿಸಿ ಮೂರ್ತಿಯನ್ನು ಸ್ಥಾಪನಾ ಮಾಡ್ಲಿಕ್ಕೆ ನೀವು ಅವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ, ನಾಡಿನ ದೊರೆ ಮುಖ್ಯಮಂತ್ರಿ ಬಂದ ದಿವಸ ನೀವು ಗುದ್ದಲಿ ಪೂಜೆ ಮಾಡಿ ಕಿಶಿಂದೆ ನೀವು ಸಂಗೊಳ್ಳಿ ರಾಯಣ್ಣದ್ದು ಮಾಡ್ಬೇಕಂತ ಹೇಳಿ ಇವತ್ತು ನಾನು ನಿಮ್ಗೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ. ಇವೆಲ್ಲ ಮಾಡೋರೆ ಶಾಸಕರು, ಸಚಿವರು. ಈಗ ಮುಂದೆ ಮಾಡೋದು ಏನು ಇಲ್ಲಿವರೆಗೆ ಏನು ಮಾಡಿರಿ ಇದು ಬಿಟ್ಬಿಡ್ರಿ. ಈಗ ಮುಂದಿನ ದಿನಮಾನಗಳೊಳಗೆ ನೀವು ಹಿಂಗೆ ಮಾಡಾಕತ್ರಿ ಅಂಬ ವಿಕೆಟ್ ಬೀಳ್ತದೆ, ನಿಮ್ಮದು ಹೋಗ್ತೀರಿ ನೀವು ಮನೆಗೆ. ಈಗ ಎಲ್ಲರೂ ಕೂತು ನಿಂತಾರೆ ಕಾಯ್ಕೊಂಡು. ನೀವು ಮುಂದಿನ ದಿನಮಾನಗಳೊಳಗೆ ಹಿಂಗೆ ಮಾಡಾಕತ್ರಿಪ್ಪ ಅಂದ್ರೆ ಗ್ಯಾರಂಟಿ ಹೋಗೋದು ಖಚಿತ ನಿಶ್ಚಿತ. ಈಗ ಅದು ಗ್ಯಾರಂಟಿ ಇದು ಹೋಗೋದು ಜಾಗದ ಮೇಲೆ. ಹಾಂ, ಎಲ್ಲರಿಗೆ ಅನ್ಯಾಯ ಮಾಡತ್ತೀರಿ ನಾವು, ಸಮುದಾಯ ಒಳಗೂ ಅನ್ಯಾಯ ಮಾಡತ್ತೀರಿ. ಕೆಲವೊಂದು ನೋಡೇನ MP ಪಾಟೀಲ್ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ನೋಡತ್ತೀವಿ ನಾವು. ಮೊನ್ನೆ ನೀವೊಂದು ಸ್ಟೇಟ್ಮೆಂಟ್ ಕೊಡ್ರಿ ರಾಯಣ್ಣನ ಮೂರ್ತಿ ಚೆನ್ನಮ್ಮನ ಮೂರ್ತಿ ಸಂಬಂಧ ಇಟ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ರಿ. ರಾಯಣ್ಣ ನೆನಪು ಬರಲಿಲ್ಲ ನಿಮಗೆ, ಆ ಸಮಾಜ ನೆನಪು ಬರಲಿಲ್ಲ. ಇಷ್ಟೆಲ್ಲ ಮಾಡ್ಕಿನೇ ಒಂದು ಜಿಲ್ಲಾದಾಗ ಇಟ್ಟು ಕಾಡ್ಲಾತ್ತೀರಿ. ಸಿದ್ದರಾಮಯ್ಯ ಹೆಸರು ಹೇಳೋದು, ಓಟ್ ಹಾಕಿಸ್ಕೊಳ್ಳೋದು, ಇದು ಒಂದೇ ನಿಮ್ಮದು ಇದು ಉದ್ದೇಶ ಅದನ್ನು, ಮತ್ತೊಂದು ಏನಿಲ್ಲ. ಮುಂದೆ ತೋರಿಸೋದು ಸಿದ್ದರಾಮಯ್ಯ ಫೋಟೋ, ಹಿಂದೆ ಮಾಡೋದು ಎಲ್ಲ ಬೇರೆ ಬೇರೆ. ಕೇಳಿದ್ರೆ ಅವ್ರ ಹೆಸರು ಹೇಳ್ತೀರಿ, ಸಿದ್ದರಾಮಯ್ಯ ಹೆಸರು. ಸಿದ್ದರಾಮಯ್ಯ ಅಲ್ಲಿ ಹೇಳ್ತಾರ ತಂದ್ಕಿನಿ ನೀವು ಇಲ್ಲಿ ಓಟ್ ಹಾಕಿಸ್ಕೋರಿ. ನಿಮಗೆ ಇದು ಮುಂದಿನ ನಿರ್ಮಾಣಗಳಿಗೆ ಎಚ್ಚರ ಕೊಡಬೇಕಾಗ್ತದೆ. ಇದಕ್ಕೆ ನೀವು ಏನಾರೇ ಇದು ರಾಯಣ್ಣನ ಮೂರ್ತಿ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಗ್ಯಾರಂಟಿ ಮಾಡ್ತೇವೆ. ಮತ್ತು ಇದಕ್ಕೇನು ಇದು ಇಲ್ಲ,
ಮುಂದಿನ ದಿನಮಾನದಾಗ ನಾವೆಲ್ಲ ಕಾಯ್ಕೊಂಡು ಕೂತೇವೆ. ಮತ್ತು ಆದಷ್ಟು ಮುಂದಿನ ಈ ನಾಳೆ ಬರೋ 9ನೇ ತಾರೀಕಿಗೆ ಅದರೊಳಗೆ ಗುದ್ಲಿ ಪೂಜೆ ಮಾಡ್ಬೇಕು. ನಾವು ಇದು ಲೋಕಲ್ ಶಾಸಕರಿಗೆ ಮತ್ತು ಸಚಿವರಿಗೆ ಇದು ಆಗ್ರಹ ಮಾಡ್ತೇವೆ ತಂದ್ಕಿನಿ ಒಂದು 2 ಮಾತು ಮಾಧ್ಯಮ ಮುಖಾಂತರ ಮಾತಾಡಿ ಮುಗಿಸ್ತೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ತಾಯಿ ಚೆನ್ನಮ್ಮನ ಮೂರ್ತಿ ಪಕ್ಕದಲ್ಲಿ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ತಾಯಿ ಮಗನನ್ನು ಜಿಲ್ಲೆಯಲ್ಲಿ ಅವ್ರ ಹಿಂದೆ ಏನು ಸಂದೇಶಗಳಿದ್ದು ಅದು ಜಿಲ್ಲೆ ಜನತೆಗೆ ನೀವು ತಿಳಿ ಹೇಳಬೇಕಿತ್ತು. ರಾಜಕಾರಣ ಸಲುವಾಗಿ ಅವರನ್ನು ಅಗಲಿಸೋದು ಎಷ್ಟ ಶೋಭೆ ಅನ್ನೋದು ನೀವೇ ವಿಚಾರ ಮಾಡ್ರಿ. ಅಂದು ಬ್ರಿಟಿಷರು ರಾಯಣ್ಣನ ಚೆನ್ನಮ್ಮನ ಅಗಲಿಸಿ ಅವತ್ತು ತಾವು ಸಕ್ಸಸ್ ಆಗ್ಲಾಕ ನೋಡಿದ್ರು. ಇವತ್ತು ರಾಜಕಾರಣವು ನೀವು ತಾಯಿ ಚೆನ್ನಮ್ಮನ ಹಾಗೂ ಸಂಗೊಳ್ಳಿ ರಾಯಣ್ಣನ ಅಗಲಿಸಿ ಎರಡೂ ಸಮುದಾಯಗಳನ್ನು ಹೊಡಿಬೇಕು, ಹೊಡೆದು ನೀವು ಮತಗಳನ್ನು ಪಡಿಬೇಕು ಅನ್ನುವಂಥದ್ದೇನು ಹುನ್ನಾರ ಐತೆ ಅದನ್ನು ಬಿಟ್ಟು ಬಿಡ್ರಿ. ಎರಡೂ ಮೂರ್ತಿಗಳನ್ನು ಮಾಡಿ ಜಿಲ್ಲೆಗೆ ಒಂದು ನಿಮ್ಮ ಸಂದೇಶ ಕೊಡ್ಬೇಕು. ಜಿಲ್ಲೆ ಅಖಂಡ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳನ್ನು ನಾವು ಎಲ್ಲ ಸಮುದಾಯಗಳು ಏಳಿಗೆ ಬಯಸ್ತೀವಿ ಅಂತ ನೀವು ಹೇಳಬೇಕು. ನಮ್ಮದು ಕೊನೆಯ ಆಸೆ ಒಂದೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮಗೂ ಹೇಳ್ತೇವೆ, ನಾಳೆ 9ನೇ ತಾರೀಕು ನೀವೇನು ಬಿಜಾಪುರಕ್ಕೆ ಬರ್ತಾ ಇದ್ದೀರಿ, ಚೆನ್ನಮ್ಮನ ಮೂರ್ತಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ, ಅದಕ್ಕೆ ನಮ್ಮಟ್ಟ ಖುಷಿ ಪಡುವಂಥವ್ರು ಯಾರೂ ಇಲ್ಲ. ಅವತ್ತೇ ಗುದ್ದಲಿ ಪೂಜೆಯನ್ನು ಮಾಡಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪಿಸಲು ಅಶ್ವಮೇಧ ಕುದುರೆಯ ಮೇಲೆ ಇದ್ದಂಥ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಕ್ಕೆ ನೀವು ನಿಮ್ಮ ಶಾಸಕರಿಗೆ ಹೇಳಬೇಕು ಮತ್ತು ಜಿಲ್ಲಾಡಳಿತಕ್ಕೆ ಹೇಳಬೇಕು. ತಾವು ಮನಸ್ಸು ಮಾಡ್ಬೇಕಂತ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ರಾಯಣ್ಣ. ಬರ್ರಿ